ಇಲ್ಲೇ ಇಟ್ಟಿದ್ನಲ್ಲ ಪತ್ರತಲೆ ಸೋಪಿನ ಬಟ್ಲ ಎತ್ಲ ಗೊತ್ತು. ಏ ಅತ್ತಾಗಿಲ್ಲಿ ನೀರಿಲ್ಲ, ಅಲ್ಲೇ ಸಿಗಲ್ಲ ತಕ್ಕ ಹೋಗಿ ತೊಳ್ಕೊಬರೋಣ ಅಂತ ನೋಡಿದ್ರೆ ಎಲ್ಲಿ ಪತ್ರತೊಳೆ ಬಟ್ಲ ಕಾಣಲ್ದವ. ಅಯ್ಯೋ ನನ್ನ ಮಕ್ಕಳು ತಕ್ಕತವೆ, ಎಲ್ಲಿ ಬೇಕು ಅಲ್ಲೆಲ್ಲ ಬಿಸಾಕ್ತವೆ. ಇಟ್ಟಿದ್ದ ಜಾಗದಾಗ ಇರಕ್ಕಿಲ್ಲ, ಹೋಗತ್ತಾಗಿ. ಹ್ಞೂ ನೋಡವ, ಇಲ್ಲ ಈಚೆಲ್ಲ ನಿಂತವಳೆ, ಪರವಾಗಿಲ್ಲ, ಏನೋ ಹುಡುಕ್ತಾರಂಗ ಅವಳೆ. ನೋಡಿ ಮಾತಾಡಿಸ್ಬೇಕು ಅಂತ ಬಂದಲ್ಲಿಲ್ಲ ಅವಳು, ಮಾತಾಡ್ಸತ್ತ ಹೋಗೋಣ. ನಾನೇ ನೆಚ್ಕೆ ಬರಕಲ್ಲಪ್ಪ ಇವ್ರ ಮನೆ ತಕ್ಕೆ, ನನಗೇನು ಹಿಡಿಯಕ್ಕಲ್ಲ. ಇವಳೇ ಬರ್ತಾಳೆ, ಅದು ಇದು ನೆಪ ಹಾಕೊಂಡು ಸಂದು ನಮ್ಮ ಮನೆಗೆ. ಸುಮ್ಮನಿರು, ಒಂತ ಇದ್ದಾಗ ವಾರ್ಗಿತಿ ಕೂಡ ಚೆನ್ನಾಗಿರ್ಬೇಕು, ಆಗಲೇ ನಿಮಗೆ ವಿಷಯ ಪಸಿ ಎಲ್ಲ ತಿಳಿಯೋದು. ಇಲ್ದೋದ್ರೆ ಏನು ತಿಳಿತತೆ? ನಿನ್ಕಿಂತ ಮೊದಲು ಬಂದವಳು ಊರು ಪರ ಎಲ್ಲ ಹೊಸಿ ತಿಳ್ಕೊಂಡಿರ್ತಾಳೆ. ಏನು ಎತ್ತ ಅಂತ ಚೆನ್ನಾಗಿತ್ಕೊಂಡು ಕೇಳ್ಕೊಳ್ಳೋದು ಕಲ್ತ್ಕ, ಎಲ್ಲರ ತಲೂ ನಿಷ್ಠುರವಾಗಿ ಮಾತಾಡಬಾರ್ದು. ನೀನು ಏನು ಊರ ಬಗ್ಗೆ ನಾನು ಪಾಠ ಬರೆಯಕ್ಕೆ ಹೋಗ್ಬೇಕೆ? ಹೋಯ್ತಾ ನನಗೂ ತಿಳಿತತ್ಕಂತ ಇವಳು ಟೈಮ್ ಕೇಳಿ ತಿಳ್ಕೊಳ್ಳೋದು. ಓ ನೀನೊಬ್ಳು ಹೇಳಿದ್ರು ಆಟ ನಿನಗೆ, ಅದೇನೋ ಹೇಳ್ತಾರಲ್ಲ ಮೇಲೆ ಮಾಡೋದಂಗೆ ಅಂತ, ಹಂಗೆ ನಿಂಗೆ ಇನ್ನೂ ಗೊತ್ತಿಲ್ಲ ವಾರ್ಗಿತ್ತೀನಿ ಹಂಗೆ ಇಟ್ಕೋಬೇಕು ಅಂತ. ನೀನು ವಾರ್ಗಿತ್ತಿ ಕೊಟ್ಟು ಏಟ್ ಚೆಂದಾಗಿರ್ತೀಯೋ ಆಟೋ ನಿನ್ನ ಮನೆ ಚೆಂದಾಗಿರ್ತತೆ. ಏಟ್ ನಿಷ್ಠುರವಾಗಿರ್ತೀಯೋ ಅಷ್ಟು ನೀನೇ ಕೆಟ್ಟಳು ಮಾಡಾಕ್ತಾರೆ. ನಿನಗೆ ಅರ್ಥ ಆಗ್ಲ ಬಿಡು, ನಾನೇ ಮಾತಾಡ್ಸ್ತೀನಿ ನೋಡಿ. ರಜಮ್ಮ ಏನು ಮಾಡ್ತಾಯಿದ್ದೀಯ ತೈಯಲ್ಲಿ? ಅಲ್ಲೇನು ಮಾಡ್ತಾನಿದ್ಯಾ? ಏನು ಚೆಂದಾಕಿದ್ಯಾ? ಓ ನೀನಕ್ಕ ತಬಕ್ಕ, ಓ ಬಾ ಏನಕ್ಕ ಅಪ್ರೂಪ್ತಂಗೆ ಬಂದ್ಬಿಟ್ಟಿದ್ಯಾ? ಸಂದಿನ ಆಗೋಯ್ತು, ಈ ಕಡೆಗೆ ಬಂದೇ ಇಲ್ಲ. ಆಗ ಬಂದೋದರು ಇವಳನ್ನ ಬಿಟ್ಟೋದಕ್ಕೆ ಬಂದಾರೇನೋ ಅಲ್ವ ನೀವು? ಅಯ್ಯೋ ದಿನ ಆಯ್ತು ತಾಯಿ ಬಾರಕ್ಕ ಹೋಯ್ಕೆ. ಹ್ಞೂ ಕಣವ ಆಗ ಬಂದರೆ, ಈಗ ಹಂಗೆ ನಿಂಗಮ್ಮ ನೋಡ್ಕೋಗೋಣ ಅಂತ ಬಂದೆ. ಯಾಕೋ ನೋಡಂಗಾಯ್ತಾ, ಅದಕ್ಕೆ ಬಂದವ. ಅಪ್ಪರ ದಿನ ಆಯಿತು, ಕೆಲಸ ಕಾರ್ಯ ಏನು ಅಂತ ಚೆಂದಾಗಿ ಕಲ್ತಿರ್ತಿಲ್ಲ. ಆಮೇಲೆ ಹೆಂಗವಳ ಏನು ಅಂತ ಜೀವ ಬಡ್ದಾಡ್ತದಲ್ವ, ಅದಕ್ಕಾಗಿ ನೋಡ್ಕೊ ಹೋಗೋಣ ಅಂತ ಬಂದಿದ್ದೆ. ಅಯ್ಯ ಹೆಂಗಿರ್ತಾಳಕ್ಕ, ಅವಳದೇ ಮನೆ ಅತ್ತಿಲ್ಲ ಮಾವಿಲ್ಲ, ಇರೋದನ್ನ ಮಗವ ಅಲ್ಲೇ ಬಿಟ್ಟು ಕೂತವಳೆ. ಇನ್ನು ಸಾಂದಾಗೆ ಇರ್ತಾಳಪ್ಪ, ಇನ್ನೇನಾಗಿರ್ತದೆ? ನೋಡು ಇಂಥ ಮಾತುಗಳು ಇವಳ್ದು ಅದಕ್ಕೆ ಬರೋಕ್ಕಿಲ್ಲ. ನಾ ಅಲ್ಲೇ ಬಿಟ್ಟು ಕೂತ್ಕೊಂಡ್ರೆ ನಾನು ಬಿಟ್ಟು ಕೂತಿದ್ದೀನ? ಹೆಂಗೆ ಮಾತಾಡ್ತಾಳೆ ಅವಳಿ? ನಾ ಮಾತಾಡ್ತೀನಿ, ಸುಮ್ಕಿರು. ಅವಕ್ಕೆ ಹಂಗೆ ನಗ್ನಗ್ತಾ ಉತ್ತರ ಕೊಟ್ಟು ಬಿಡ್ಬೇಕು ಆಟೆಯ. ಮಗವ ಅಂದರೆ ಅವ್ರ ತಾತನ ಇಟ್ಕೊಂಡೈತಿರ್ಲಿ ಒಂದು ತಿಂಗಳು ಅಂತ ಅವಳೇನು ಮಾಡ್ತಾಳವ? ಆ ಮಗಿಲ್ವಲ್ಲ ಅನ್ನೋದು ಚಿಂತೆ ಆಗೈತೆ ಅವಳಿಗೆ. ಮಗಿದ್ರಂಗೆ ಕಳ್ಕೊಬಿಡ್ತಾಳೆ, ಮಗ ನೋಡ್ಕೊಂಡು ಇದು ಮಾಡ್ಕೊಂಡು. ಮಗಿಲ್ವಲ್ಲ ಅವಳು ಒಬ್ಬಳೇ ಆದಾಗ ಅದೇ ಚಿಂತೆ, ಅದಕ್ಕೆ ಒಬ್ಬಳೇ ಅವಳಲ್ಲ ಅಂತಲೇ ಬಂದದ್ದು. ಮಗಿದ್ದಿದ್ರೇನು ಬತ್ತತಿಲ್ಲ ಕಂದ್ಬಿಡು, ಹೆಂಗೋ ಮಗಿ ಕೂಡ ಚೆನ್ನಾಗಿರ್ತಾಳೆ ಅಂತ ಸುಮ್ಕಿರಿವಿ. ಓಹೋ ಈ ಮುತ್ಕೆ ನೋಡಿ, ಭಾರಿ ಅವಳು, ಭಾರಿ ಮಗಳು ಸಂತಾಕ್ ನೋಡ್ಕೊತಾಳೆ ಮೊಮ್ಮಗಳು. ನಾನು ಹಂಗೆ ನೋಡ್ತೀನಿ ಬಾ, ಎಲ್ಲೋಯ್ತೀನಿ, ನಾನು ಇಲ್ಲೇ ಇರ್ತೀನಲ್ಲ ಗೊತ್ತಾಯ್ತತೆ. ಇವಳೆ ಹೊಗಳ್ಕೊಂತಿರ್ಬೇಕು ಅವಳನ್ನ. ಮತ್ತೆ ನಿನ್ನ ಗಂಡ ಮಕ್ಕಳು ಎಲ್ಲ ಸಂದಾಕವ್ರ? ಹ್ಞೂ ಸಂದಾಕವ್ರೆ. ಇಲ್ಲೇ ನಿಂತ್ಕೊಂಡು ಎಲ್ಲಾನು ಮಾತಾಡ್ತೀಯಲ್ವ, ನಾನು ಒಳಗೆ ಕರೆಯೋದು ಮರ್ತೆ. ಬರಕ ಒಳಗೆ ಬಾ, ಒಳಗೆ ಅವ್ರಕಂತ ಬಾ, ಕಾಪಿ ಇರ್ತೀನಿ, ಕಾಪಿ ಕುಡಿಯುವಂತೆ. ಹ್ಞೂ ನಡಿಯವ, ಆಯ್ತು. ನಾನು ಒಂದು ಗಳಿಗೆ ಕುಂತಿದ್ದೆ, ಬರ್ತೀನಂತ ನೋಡಿ. ತಾತ ಇಲ್ಲೇ ಆಯ್ತಾ? ನಾನು ತಾತನ ಪಕ್ಕ ಅಲ್ಲಿ ಕುತ್ಕೋತೀನಿ. ತಾತ ನಾನು ಇಲ್ಲೇ ಕುತ್ಕೋತೀನಿ. ಐ ಇಲ್ಲಕ್ಕೆ ಬಂದೆ, ಹೋಗತ್ತಾಗೆ ಈ ಕಡೆಗೆ ಬರಂಗಿಲ್ಲ ನೀನು. ಯಾನೇನು ಇಲ್ಲಿ ಬರಕ್ಕೆ ಹೇಳಿದ್ದು? ಓಹೋ ಬಂದ್ಬಿಟ್ಲು. ಅಯ್ಯಪ್ಪ ಇಲ್ಲಿ ಕೇಳ್ತಾ ಕೂತೈತೆ, ತಡಿ ನೋಡೋಣ. ಅಯ್ಯೋ ಈ ಮುಂಡೆ ಮಗನಿಗೆ ಏನು ಬಂದೈತಪ್ಪ? ಆ ಮಗ ಕುತ್ಕೊಳ್ಳೋಣ ಅಂತ ಹೋದ್ರೆ ನಾಯಿ ಗದ್ರತಾನಲ್ಲ. ಅವ್ರವು ಇಲ್ಲೇ ಅವಳೆ ಮುಂಬಾಗ್ಲಲ್ಲಿ ಕೇಳಿಸ್ಕೊಂಡ್ರೆ ಏನು ಅನ್ಕೊಳಕಿಲ್ಲ. ಏನು ಬಂದೈತಿ ನೀವು ರೋಗ ಅಂತ? ಯಾಕೆ ತಾತ, ನಾನು ಇಲ್ಲೇ ಕುತ್ಕೋತೀನಿ ನಿನ್ನ ಪಕ್ಕ, ನಿನ್ನಂದ್ರೆ ಇಷ್ಟ ನಂಗೆ. ಐ ಇಷ್ಟಪಷ್ಟ ಅಂತದಿಲ್ಲ, ನಡಿಯ ಕಳಿಕೆ. ನನ್ನ ಬಡ್ಡೆ ಕೂಡ್ದು ನನ್ನ ಮಂಚದ ಮೇಲೆ ಆಗ್ಲಿ, ನಾನು ಕುತ್ಕೊಳ್ಳೋ ಜೊಗಲಿ ಮೇಲೆ ಆಗ್ಲಿ ಬಂದು ಕೂರಂಗಿಲ್ಲ ನೀನು. ಓ ಈ ಬಾರಿ ಏನೋ ಒಂಚೂರು ಇರ್ಲಿ ಮನೇಲಿ ಅಂತ ಜಾಗ ಕೊಟ್ಬಿಟ್ರೆ ಏನ್ ತಲೆ ಮೇಲೆ ಕೂರಕ್ ಬತ್ತೀಯಲ್ಲ? ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ಬೋಲ್ ಕೂಡ್ದು ಇಲ್ಲಿ ನೀನು. ಮುಟ್ಟಿಷ್ಟ ನನ್ನ ಹಾಳಾಗೋಗ. ನನಗಂತೂ ಗಂಡ ಅನ್ನೋದು ಕಾಣ್ದಾನೆ ಬೈದು ಅದು ಏಟು ಪಾಪ ನಾನೇ ಸುತ್ಕೊಂಡಿದ್ದೀನೋ ಕಾಣೆ. ಏನು ದುರ್ಬುದ್ಧಿ ಕಲ್ತವನು. ಸುಮ್ಮನಿರ್ತಾರೆ ಅವ್ರವನು. ಅವ್ರ ಅಪ್ಪನ ನೋಡಿದ್ರೆ ನಾಯಿಗೆ ಗದ್ರಸ್ತಂಗದ್ರಸ್ತಾನಲ್ಲ. ಏಟೆ ಆದರೂ ಅವ್ರ ಮಕ್ಳು ಅವ್ರಿಗೆ ಹೆಚ್ಚಲ್ವ? ಅದು ಏನು ಮಾಡೈತಿ ಮೊದಲನೇ ಮೊಮ್ಮಗ ಮನೆಗೆ. ಹೆಂಗಿರ್ಬೇಕು? ಹಿಂಗೆ ಆಡ್ತಾನಲ್ಲ ಈ ನನ್ನ ಮಗ, ಏನು ಮಾಡೋಣ? ಓ ನನ್ನ ಮಗಳನೆಯ ಅದೇ ಅನ್ಕಂದೆ. ಇನ್ಯಾರನ್ನ ಗದರಿಸ್ತಿರ್ತಾರೆ? ಮಾವ ಗದರಿಸೋದು ಇರೋದು ನನ್ನ ಬಿಟ್ಟರೆ ನನ್ನ ಮಗಳನ್ನ ಇಬ್ಬರನ್ನೆಯ, ಇನ್ಯಾರಿಗೂ ಏನೋ ಅನ್ನಕ್ಕಿಲ್ವಲ್ಲ ಅಂತ ಹಂಗೆ ಆಯ್ತು. ಮಾತಾಡೋದು ಬೇಡ, ಸುಮ್ಮನೆ ನೋಡೋಣ. ಅಲ್ಲ ಅವಳು ಒಳಗೆ ನಿಂತ್ಕೊಂಡು ನೋಡ್ತಾವಳೆ, ಇಲ್ಲೇ ನಮ್ಮ ಮತ್ತೆ ನಿಂತೈತೆ. ವಾಪರಾರ ಒಂದು ಮಾತಾಡಲ್ರಲ್ಲ, ಹಂಗಾರೆ ನನ್ನ ಮಗ ಬಂದಿರೋದು ಇವ್ರಿಗಳಿಗೂ ಇಷ್ಟ ಅಲ್ವೇ ಅಂತ. ನೋಡು ನನಗೆ ನಿನ್ ಮಕ್ಕ ನೋಡಿದ್ರೆ ಆಗ್ತಿಲ್ಲ. ಸುಮ್ಕು ಹೋಗ್ಬಿಡು, ಒಳಗೆ ಹೋಗು. ಅಲ್ಲೇ ಎಲ್ಲಾರು ಆಟ ಆಡ್ಕೊಂಡಿರು, ನನ್ನ ಕಣ್ಣು ಮುಂದೆ ಬರಬೇಡ ಆಟಿಯ. ಯಾಕೆ ತಾತ, ನೀನು ತಾತ ಅಲ್ವಾ? ಯಾವ ತಾತ ಅಂತ ಅವತ್ತೇ ಯಾವತ್ತು ಮನೆ ಬಿಟ್ಟು ಹೋದ್ರು ನಿಮ್ಮ ಮೌನ ನಿಮ್ಮ ಅಪ್ಪನ ಜಗಳಾಡ್ಕೊಂಡು ಅವತ್ತೇ ಯಾವ ತಾತು ಇಲ್ಲ, ಯಾವ ಮೊಮ್ಮಗಳು ಇಲ್ಲ. ನಾನು ತಲೆನೂ ಕೆಲ್ಸ್ಕೊಂಡಿಲ್ಲ. ಈಗ ನೀವು ಬಂದಿರೋದು ನಂಗೆ ಲೆಕ್ಕೋಕಿಲ್ಲ. ನನ್ನ ತಂಟಿಗೆ ಬರಬೇಡಿ ಆಟೆಯ. ನೀನ್ ನನ್ನ ಮೊಮ್ಮಗಳೇ ಅಲ್ಲ, ನಾನು ಅನ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮೊಮ್ಮಗಳೇ ಅಲ್ಲ. ನಾ ಏನೇ ಇದ್ರು ನಮ್ಮ ಇವನ್ಗೆ ರಾಜನ್ಗೆ ಸಣ್ಣ ಆಯ್ತವಲ್ಲ ಅವ ಆಟೆ ನನ್ನ ಮೊಮ್ಮಕ್ಕಳು. ಇಲ್ಲ ಮುಂದಕ್ಕೆ ನಾಗರಾಜುಗೂ ಶಿವಗೂ ಆಯ್ತವಲ್ಲ ಅವಷ್ಟೇ ನನ್ನ ಮೊಮ್ಮಕ್ಕಳು. ನೀ ನನ್ನ ಮೊಮ್ಮಗಳೇ ಅಲ್ಲ, ಸುಮ್ಕ ಹೋಗಿಲ್ಲಿಂದವ. ಸರಿ ಇಲ್ಲ ಈ ತಾತ, ನಮ್ಮ
ನಮ್ಮ ಮಾವನು ಒಂದೊಂದ್ಸತಿ ಮಕ್ಳು ಕೊಟ್ಟದ್ದು ಯಾಕಂಗೆ ಆಡ್ತದಪ್ಪ. ಮೈಯೆಲ್ಲ ಹೊಡಿತದೆ ನನಗೂ. ಆದ್ರೆ ಒಳ್ಳೇದೇ, ನಮಗೆ ಒಳ್ಳೇದೇ. ಮಾತಾಡಕ್ಕೆ ಹೋಗ್ಬಾರ್ದು, ಸುಮ್ಮಕ್ಕೆಲ್ಲರೂ ನಿಂತ್ಕೊಂಡು ನೋಡಬೇಕು. ಮಾತಾಡಕ್ಕೆ ಹೋಗಿ ನಾನು ಕೆಟ್ಟೊಳಗೋದು ಬೇಡ. ಅಲ್ಲ ಆ ಮಗ ಏನು ಮಾಡೋದು? ಆಟ ತಿಳಿಯಾಕಿಲ್ವ ನಿನಗೆ? ಮಗಿನ ಕುಂಟೆ ಜಗಳಕ್ಕೆ ಹೋಯ್ತಿಯಲ್ಲ, ಅದೇನು ನಿನ್ನ ಮೇಲೆ ಏನಾರ ಕೊಡಿಸು ಅದು ಮಾಡು ಅಂತ ಬಂತ? ಏನೋ ಅಲ್ಲಿ ಕುತ್ಕತ್ತೀರಿ ಅಂತ ಬಂದೈತೆ. ನೀನು ತಿನ್ಕೊಬಿಡ್ತದ ನಿನ್ನ ಜಾಗಲ್ಲೂ. ಯಾವ ಸೀಮೆ ತಾತ್ನ ನೀನು ಇರಬೇಕು. ಅವ್ರ ಅಪ್ಪ ಅವನ ಮೇಲೆ ಕೋಪ ಆಯ್ತಾ ನಿನಗೆ? ಇಟ್ಕೋ, ಹೆಂಗಾರ ಸಾಯಿ, ನನಗೆ ಕೇಳಕ್ಕೆ ಬರಕ್ಕಲ್ಲ. ಆ ಮಗಿಗೆ ಏನು ಮಾಡಕ್ಕೆ ಮಾಡ್ತೀಯ? ಮಾತಾಡ್ದೋಳೆಲ್ಲವಾ ನನಗೆ ಬುದ್ಧಿ ಹೇಳಕ್ ಬಂದ್ರಿ ಇಲ್ಲಿ ಅವನಿಗೆ ಕೇಳಕಲ್ಲ. ಈಟ್ ವರ್ಷ ಹೆಂಗಿದ್ಲು ಹಂಗಿಲ್ಲ ಕೇಳು. ಈಗ ಮೊಮ್ಮಗಳು ನೆಪ ಹಾಕೊಂಡು ಮಾತಾಡ್ಸ್ಕೊಂಡು ಅಲ್ಲಾಡ್ಸ್ಕೊಂಡ್ ಬರೋದು ಬೇಡ ಇಲ್ಲಿ. ಓಹ್, ಇಲ್ಲಿ ಅವನಿಗೆ ಕೇಳಕಲ್ಲ. ಓಹೋ, ಇನ್ನು ಮಾತಾಡ್ಸ್ಬೇಕು ಅನ್ನೋ ಆಸೆ ಇಲ್ಲಿ ಯಾವಾಗೂ ಇಲ್ಲ. ನಿನ್ನೆ ಮಾತಾಡ್ಸಕ್ಕೂ ನನಗೆ ಮನಸ್ಸಿಲ್ಲ. ಆ ಮಗ ಅಂತಿದ್ದಲ್ಲ, ಅದಕ್ಕೆ ಬಂದಿದ್ದ ಆಟಯ. ನಿನ್ನೆ ನಾನು ಮಾತಾಡ್ಸೋಂದ್ರೆ ಮಾತಾಡ್ಸಕ್ಲಕತ್ತೆ. ನೀನು ಹೋಗ್ತೆ ನೋಡಿ, ನಾನೇ ಬಿಸಾಕಿದ್ದೀನಿ ನಿನ್ನ ಮನೆ ಮೇಲೆ ನನ್ನ ಗಳ ಬಿಸಾಕ ಅಂತ. ಇನ್ನೇನು ಬಿಟ್ಟೋಗಕ್ಕೆ ಹಾಕಿಲ್ವಲ್ಲ, ಅದಕ್ಕೆ ನನ್ನ ಮಕ್ಳು ಇರೋದು ನೋಡ್ಕೊಂಡು ನನ್ನ ಮಕ್ಳು ಕೊಟ್ಟಿದ್ದೀನಿ ಆಟಯ. ಓಹೋ, ಏನು ಇನ್ನೂ ಏನಾರ ನಾಯಿ ಬದುಕಂಗೆ ಆಗೈತೆ. ಕೂತಿದ್ದ ಜಾಗಕ್ಕೆ ಲೋಟ ಕಾಪಿ ಇದು ತಗೊಬಂದು ಇಳಿಸ್ಕೊಂಡು ಕುಡ್ಕೊಂಡು ನನ್ನ ಮೂಲೆ ಕೂತಿರ್ತೀಯ. ಈ ಸಾಯ ವಯಸ್ಸಲ್ಲೂ ನಿನಗೆ ಈ ನದಿ ದಿಮಾಕ್ ಬೇಕಾ? ಬೇಕು ಕರಣೆ, ಬೇಕು. ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ಯಾ? ನಂದು ನನ್ನ ಅಪ್ಪಂದು ನನ್ನ ಆಸ್ತಿ ನಾನು ದಿಮಾಗ್ ತೋರಿಸ್ತೀನಿ. ನಿನಗೇನು? ಓಹ್, ಅಡ್ಗೆ ಮಾಡೋಣ, ಅಡ್ಗೆ ಮಾಡ್ಕೊಂಡು ನನ್ನ ಮೂಲೆ ಬಿದ್ದಿರು. ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ನಿನಗೆ ಬುದ್ಧಿ ಹೇಳೋದು ಒಂದೇ, ನಾಯಿ ಕಾಲಲ್ಲಿ ಮುಳು ತೆಗೆಯೋದು ಒಂದೇ. ಬದಲಾಗಕ್ಕಲ್ಲ ನೀನು. ಅದೇನೋ ಗುದಿಗೆ ಹೋಗಿ ಸೇರೋವರೆಗೂ ಉಟ್ಕೊಂಡು ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅಂತ ನನ್ನ ಮಗ ನೀನು. ಹೆಂಗಾರ ಸಾಯಿ. ಪಾಪ ನಡೆಯೋ ಹೋಗೋಣ ಒಳಕ್ಕೆ. ಇಲ್ಲೆಲ್ಲವಾ ಬರ್ಬೇಡ, ಅಲ್ಲೇ ಆಟ ಆಡ್ಕೋ, ಇಲ್ಲ ಆಚೆ ಕಡೆ ಆಟ ಆಡ್ಕೋ. ನಡೆಯೋ ಒಳಗೆ ಹೋಗೋಣ. ಓ, ಇವಳು ಇಲ್ಲೇ ನಿಂತಿದ್ಲೇನೋ, ಎಲ್ಲನೂ ಕೇಳಿಸ್ಕೊಂಡವಳು ಪಾಪ. ಏಟ್ ಬೇಜಾರು ಮಾಡ್ಕೊಂಡ್ರೆ ನಾನೇನು ಮಾಡೋಣ? ಹೋಗತ್ತಾಗಿ ಮುಂಡ ಮಗಂಗೆ ಒಟ್ಟು ಹೇಳಿದ್ರು ಕೇಳಕ್ಕೆಲ್ಲ, ಬರೀ ಕಂಡರ್ ಹೊಟ್ಟೆ ಉರ್ಸೋದೆಯ. ಅಮ್ಮ ಅಮ್ಮ, ನಾನು ಏನು ಮಾಡಿಲ್ಲ. ಅಲ್ಲಿ ತಾತ ಪಕ್ಕ ಜೊಕಾಲಿಲಿ ಕುತ್ಕೊಳ್ಳೋಣ ಅಂತ ಹೋದ್ನ. ಸುಮ್ಕೆಯ ತಾತ ಏನಾಯ್ತೋ ಗೊತ್ತಿಲ್ಲ, ಬಾಯಿ ಬಂದಂಗೆ ಬೈತತೆ. ಆಮೇಲೆ ನೀನು ನನ್ನ ಮೊಮ್ಮಗಳಲ್ಲ, ಈ ಕಡೆಗೆ ಬರಬೇಡ ಹೋಗು ಅಂತತೆ. ನಂಗೂ ಆಸೆ ಆಯ್ತಲ್ವ ನಮ್ಮ ಅಲ್ಲಿ ಕುತ್ಕೊಳ್ಳೋಕ್ಕೆ. ಇರ್ಲಿ, ನಡಿಯವ. ಆಮೇಲೆ ಕುತ್ಕೊಳ್ಳಿವಂತೆ, ಅಲ್ಲಿ ಯಾರು ಇಲ್ದಾಗ ಹೋಗಿ ಕುತ್ಕೊಂಡು ಆಟ ಆಡಿವಂತೆ. ತಾತಿದ್ದಾಗ ಹೋಗಬೇಡ ಅಲ್ಲಿ. ನೋಡಿ ಬಾ ಒಳಗೆ. ನಿಂಗೆ ಕೊಬ್ಬರಿ ಮಿಠಾಯಿ ಮಾಡಿಟ್ಟಿವನಂತೆ, ತಿನ್ನುವಂತೆ. ಬರುವ ಮಗ್ಳ. ಏನು ಮಿಠಾಯಿ ಮಾಡಿದ್ಯಾ? ಸರಿ, ಆಯ್ತಾಯ್ತು ಕೊಡು. ನಾನು ಎಲ್ಲೂ ಹೋಗಾಕಿಲ್ಲ, ಬಾಕ್ಲಲ್ಲೇ ಕುತ್ಕೊಂಡು ಆಟ ಆಡ್ತೀನಿ, ಇಲ್ಲ ಅಜ್ಜಿ ಜೊತೆ ಆಟ ಆಡ್ತಾ ಇರ್ತೀನಿ. ಜಾಣ ಬರವ. ಅಜ್ಜಿ ಕೊಬ್ಬರಿ ಮಿಠಾಯಿ ಮಾಡೈತಂತ, ಅಮ್ಮ ನನಗೆ ಕೊಬ್ಬರಿ ಮಿಠಾಯಿ ಕೊಡ್ತೈತಂತೆ. ಹೋಗಿ ಇಸ್ಕೊಂಡು ತಿನ್ನೋಗವ. ಹೋಗ್ತೀನಿ, ಹೋಗು, ಬೇಜಾರು ಮಾಡ್ಕೋಬೇಡ. ಅಲ್ಲಿ ಮುಂಭಾಗ್ಲಲ್ಲಿ ನೋಡು, ಸಾಕರ ಬೂವ ಆಡು ಎಲ್ಲ ಇರ್ತವೆ. ಅವು ನೋಡ್ಕೊಂಡು ಕುತ್ಕೊಂಡು ತಿನ್ನೋಗಾಯ್ತಾ? ಹ್ಞೂ ಅಜ್ಜಿ, ಅಲ್ಲಿ ನಾಯಿನೂ ಐತೆ. ಅದಕ್ಕೆ ರೊಟ್ಟಿ ಹಾಕೊಂಡು ತಿನ್ನಿಸ್ತಾ ಇರ್ತೀನಿ ನಾನು. ಗೊತ್ತಾ, ನಾನು ಆಚೆ ಕಡೆನೇ ಆಟ ಆಡ್ತೀನಪ್ಪ, ಇಲ್ಲಿ ಬರಲ್ಲ. ಈ ತಾತ ಕೈ ಅಂತತೆ. ಸರಿ ಆಯಿತು, ಹೋಗವ. ಹೋಗಿ ಮಗಳು ಹಾಕಿಸ್ಕೊಂಡು ತಿನ್ನೋಗು. ಬಾ ಅಂದೇಕ್ಕೆ ಬರೋಕ್ಕಿಲ್ಲ, ಅದೇ ಬೇಜಾರು ನನಗೆ. ಬಾ ಒಳಗೆ. ಹೋಗಿ ಬಿಟ್ರು. ಬೇಜಾರಾಗೈತೆ ಪಾಪ, ಅವಳಿಗೆ ತೋರಿಸ್ಕೊಂಡಿಲ್ಲ ಆಟೆಯ. ಏನು ಮಾಡೋಕ್ಕಾಯ್ತದೆ? ಹೋಗಿ ನಾನು ನನ್ನೇನು ಅಕ್ಕ ನೋಡಿಲ್ಲ ಅನಿಸ್ತದೆ. ನಾನಿಲ್ಲಿ ಒಳಗೆ ಬಾಗ್ಲತ್ತ ನಿಂತಿದ್ದೀನಿ, ಇಲ್ಲಿ ಕಾಣ್ತೀನಿ ಅಕ್ಕಂಗೆ ಕಂಡಿರಕ್ಕಿಲ್ಲ. ಆಮೇಲೆ ನಾನು ನೋಡಿದರೆ ನಿಂತ್ಕೊಂಡು ನಾಟಕ ನೋಡ್ತಾಳೆ ನೋಡು. ಏನು ಹೇಳನೇ ಇಲ್ಲ, ಮಗಿಯಂಗೆ ಅಂತ ಇದ್ರು ಅಂತ ತಿಳ್ಕೊಬಿಟ್ಲ ಹೆಂಗೆ? ಇಲ್ಲ ಇಲ್ಲ ಇಲ್ಲ, ನಾನು ಕಾಣಿಸಿರಕ್ಕಿಲ್ಲ. ಇಲ್ಲಿ ಬಾಗಿಲಿಂದ ನಿಂತಿದ್ದೀನಿ, ನಾನೆಂತ ಚಾಲಾಕಿ ಅಂತ ನನಗೆ ಗೊತ್ತು. ನಾನು ಕಾಣಿಸಿರೋಕ್ಕೆ ಸಾಧ್ಯವೇ ಇಲ್ಲ. ಆಮೇಕಿಂದ ಹೋಗಿ ನಾನೇ ಏನಾಯ್ತಕ್ಕ ಅತ್ತೆ ಹಿಂಗೆ ಅಂತೇಳಿ ಸಮಾಧಾನ ಮಾಡ್ತೀನಿ. ನೀನು ಜನ್ಮಕ್ಕೆ ಬುದ್ಧಿ ಕಲಿಯಕಲಕ್ಕಂತ ಹೋಗು. ಯಾವಳು ಹೇಳ್ತಾಳೆ ನಿನಗೆ? ನನಗೂ ಹೇಳಿ ಸಾಕಾಗೈತೆ. ಯಾವ ನಾಯಿ ಮಾತಾಡಿಸ್ತೆ ಅಂತ ತಿಳಿದ್ಯಾ ನಿನ್ನ? ಹಿಂಗೆ ಬಿದ್ದಿರು. ನಡಿ ಯಾರು ಮಾತಾಡಿಸ್ತಿದ್ರು ಆಯ್ತದೆ. ಈಗೇನು ಎಲ್ಲ ಏನು ಮಾತಾಡಿಸ್ತಾ ಇದ್ದೀರಾ ಇಲ್ವಾ? ಅಯ್ಯೋ, ನಾನು ಯಾವಾಗಿದ್ರು ಹಂಗೆ ಇರೋದೇ ಒಂದೇ ಥರಕ್ಕೆ. ನಿಮ್ಮ ಥರ ಗಂಟೆಗೊಂದು ಗಳಿಗೊಂದು ಆಡ್ಕೊಂಡಿರಕಲ್ಲ. ತಡಿ, ನೀ ನನ್ನ ಮಗ ಸದ್ಯಕ್ಕೆ ಮುಂದಕ್ಕೆ ನನ್ನ ಮಕ್ಳಿಗೆ ಹಿಂಗೆ ಮಾಡ್ದೋದ್ರೆ ಆಟ ಸಾಕು. ನನ್ನ ಮಕ್ಳಿಗೆ ಮಾಡಬೇಕಲ್ಲ, ಉಣ್ಣಕ್ಕೆ ಹಿಟ್ಟನೆ ಹಾಕಕ್ಕಲ್ಲ ನನ್ನ ಮಗನಿಗೆ. ಏನೋ ನಾನಾಗೋತಿ ನೋಡ್ಕೊತಾ ಇದ್ದೀನಿ. ಯಾವಳು ಸಾಯ್ತಾಳೆ ಅನ್ಕೊಂಡೆ. ಅಲ್ಲಯ್ಯ ಮಾವನ ಮನೆಗೆ ಜಂಗ್ಲತ್ಕೊಂಡು ಹೋಗಿದ್ದು, ಅಲ್ಲೇ ಇರಬೇಕಾಗಿತ್ತು. ಇಲ್ಲಿಗೆ ಹಾಕೊಂಡು ಹೋಗಣೆ ಬಂದ್ಮೇಲೆ ನಾನು ಅಂದಂಗೆ ಅನ್ನಿಸ್ಕೊಂಡು ನಾನು ಹೇಳ್ದಂಗೆ ಉಳಿಸ್ಕೊಂಡು ಬಿದ್ದಿರ್ಬೇಕು. ಯಾವಳು ನನಗೆ ಹಿಂತಿರ್ಗಿ ಹೇಳಂಗಿಲ್ಲ. ಹೇಳಿದ್ರೆ ಆಟೆ ಆಮೇಲೆ ತೆಗ್ದು ಆಚಿನ ಹೋಗ್ತೀನಿ. ನಮ್ಮ ಮನೆ ಸದಾರಾಮೆ ಇಲ್ದ ಹೋಗಿದ್ರೆ ಅವತ್ತು ಒಳಗೆ ಬಿಡ್ಕತ್ತಿಲ್ಲ. ಈ ಸದಾರಾಮೆ ನಾಟಕ ಆಡೋ ಹೊತ್ತಿಗೆ ಅವತ್ತು ಒಳಗೆ ಬಿಡ್ಕೊಂಡಿದ್ದು. ಇಲ್ಲ ಅಂದ್ರೆ ನಮ್ಮನೆ ಒಟ್ಟಿಗೆ ಬತ್ತಿಸ್ತಿಲ್ಲ ಅವ್ರನ್ನ. ಓಹ್, ಆಗ ಹೋಗಿ ಬರೆಯೋದು ಕಳೆದು ಹೋಗಿದ್ದು ಬೈದ ಅಂತ ಹೋದ್ಮೇಲೆ ಬರಬಾರ್ದು. ಬಂದ್ಮೇಲೆ ಅಂದಂಗೆ ಅನ್ನಿಸ್ಕೊಂಡು ಇರಬೇಕು. ಏನು ಮನೆಯೇ ಖಾಲಿ ಹೊಡಿತಾ ಕೂತದೆ, ಒಂದು ನಾಯಿ ಇಲ್ಲ ಮನೆ ಒಳಗೆ. ಎತ್ತಗೋದ್ರ ಕಾರಣ ಬಾಗ್ಲಾರು ಹೊಡೆದ್ಬಿಟ್ಟು. ಪುಟ್ಟಿ ಪುಟ್ಟಿ, ಏನಪ್ಪ ಬಂದು ತಡಿ. ಇಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ದೀನಿ, ಒಂದೇ ನಿಮಿಷ ತಡಿ, ಕೆಳಗೆ ಇಳಿಸ್ಬಿಟ್ಟು ಬರ್ತೀನಿ. ಏನಪ್ಪ ಕರ್ದಲ್ಲ? ಏನಿಲ್ಲ ಕಣವ, ಮನೆ ಬುಸುಮಂತ ಇತ್ತು, ಅದಕ್ಕೆ ಎಲ್ಲ ಎಲ್ಲೋಗವ್ರೆ ಅಂತ ಕೇಳಕ್ಕೆ ಕರೆದೆ. ಏನು ಮಾಡ್ತಿದ್ಯಾ? ಬಾಗ್ಲಿಂಗೆ ಹಾರು ಹೊಡೆದ್ಬಿಟ್ಟು ನೀನು ಒಳಗೆ. ನಾಯಿ ಪಾಯಿ ಬಂದರೆ ಏನು ಮಾಡ್ತೀಯಾ ಒಳಿಕೆ? ಇಲ್ಲ ಕಣಪ್ಪ, ಮಾದೇಶನಿದ್ದ, ಅದಕ್ಕೆ ಒಳಗೆ ಹೋದೆ. ಇಲ್ಲ ಬಾಗಿಲು ನಂಚು ಮುಂದಕ್ಕಾರ ಬಿಡಿವೆ. ನೋಡಿ ಇಲ್ಲೇ ಅವನೇ ಬತ್ತಾವನೆ. ಯಾಕಿಲ್ಲ ನೀನು ಸುಮ್ಮನೆ ನೋಡೋಕ್ಕಿಲ್ಲ ಮಾಡೋಕ್ಕಿಲ್ಲ. ಅಲ್ಲಿಂದ ನಾನು ಅಡುಗೆ ಮನೆಗಳನ್ನ ಕೂಗ್ದೆ ಇಲ್ಲಿ. ಹ್ಞೂ, ಇರಲಿ ಬಿಡು, ಒಳ್ಳೇದಾಯ್ತು ಬಂದದ್ದು. ಎಲ್ಲಿ ನಿಮ್ಮ ಅವ್ವ ಬರಲಿಲ್ವಾ? ಅಲ್ಲೇ ಉಳ್ಕತ್ತಲ್ಲ ಅಂತ ಇವತ್ತು.
ಹ್ಞೂ ಕಣಪ್ಪ, ಅಲ್ಲೇ ಉಳ್ಕೊಂಡು ಮಾತಾಡಿಕೆ ಎದ್ದು ಬರ್ತೀನಿ ಅಂದ್ಲು. ಯಾಕೆಂದರೆ ನಾಡಿದ್ದು ಮಾದಸಣ್ಣ ಬೆಂಗ್ಳೂರಿಗೆ ಹೋಗ್ತಾನಂತೆ, ಅವ್ನ ಕೆಲಸ ಬೆಂಗ್ಳೂರಿಗೆ ಆಗದಂತೆ, ಅದಕ್ಕೆ ಬೆಂಗ್ಳೂರಿಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಬರ್ತೀನಿ ನಾಳಿಕೆ ಒತ್ತಾರಿಕೆ ಅಂತ ಹೇಳವಳಪ್ಪ. ಬರ್ಬೋದೇನೋ. ಇದ್ಯಾಕ್ಲಮ್ಮಾಗ ಬೆಂಗ್ಳೂರಿಗೆ ಆಯ್ತು ಕೆಲಸ? ಇಲ್ಲೇ ಸಂದಾಕಿತ್ತಲ್ಲ, ಇಲ್ಲೇ ಮಾಡ್ಕೊಂಡಿರೋದು ಬಿಟ್ಟು ಮನೆ ಬಾಗ್ಲು ಕೆಲಸ ಬಿಟ್ಟು ಅಲ್ಲಿ ಬೆಂಗ್ಳೂರಿಗೆ ಹೋಗಂಗೆ ಕೂತ್ಕೋತಾರ? ಇಲ್ಲ ಕಣಪ್ಪ, ನಾನು ಅದನ್ನೇ ಹೇಳ್ದೆ. ಅಲ್ಲಿ ಬೆಂಗಳೂರಲ್ಲಾದರೆ ಇನ್ನೂ ನಾನು ದೊಡ್ಡ ದೊಡ್ಡ ಇದಕ್ಕೆ ಎಕ್ಸಾಮ್ ಬರ್ಕೊಂಡು ಮುಂದ್ಕೋಬೋದು. ಇಲ್ಲಿ ಬರೀ ಇಲ್ಲೇ ಮಾಡಬೇಕು. ಆಮೇಲೆ ಇಲ್ಲ ಅವ್ರು ನೆಂಟ್ರಿಗೆ ಬರ್ತಾನಂತೆ, ಅವನದೇನೋ ಹೊಸ ಮದುವೆ ಆಗೈತಂತೆ, ಅವ್ರು ಇಲ್ಲೇ ಅವರಂತೆ. ಅವ್ರು ಹುಡ್ಗಂಗೆ ಕೊಟ್ಕೊತಾರೆ, ನೀನು ಬೆಂಗ್ಳೂರಿಗೆ ಹೋಗಪ್ಪ, ಅಲ್ವ ನೀನು ಓದಿದ್ಯಲ್ಲ ಹೆಂಗಿದ್ರು ಅಲ್ಲಿ ಸಂದಾಕಿರ್ತವೆ ಅಂತ ಹೇಳಿದ್ರಪ್ಪ. ಇನ್ನೇನು ಮಾಡೋಕ್ಕಾಯ್ತದೆ, ಕೆಲಸ ಬೇಕು ಅಂದರೆ ಎಲ್ಲರಾಗಲಿ ಇರಬೇಕು ಆಟೆಯ. ಅದು ದಿಟ್ವೆ ಕೆಲಸ ಬೇಕು ಅಂದರೆ ಎಲ್ಲರಾಗಲಿ ಹೋಗ್ಬೇಕು ಆಯ್ತದೆ. ಸರಿ ನೋಡ್ಕೊಂಡು ಜೋಪಾನ ಕಣಪ್ಪ, ಕಾಣ್ದೂರು ನೋಡಿ ಮಾಡಿ ಇರು. ಅದೇನು ಬೇಕು ಊಟಕ್ಕೆ ಪಾಠಕ್ಕೆ ಹೊಸಿ ಮಾಡಿಸ್ಕೊಂಡು ಹೋಗು ಮನೆಗೆ. ಇನ್ನೇನು ಮಾಡ್ತೀಯ ನೋಡಲ್ಲಿ, ಎಲ್ಲಿ ಉಳ್ಕೊಳ್ಳೋದು? ಅಲ್ಲೇ ನಂಗೆ ಗೊತ್ತಿರೋನೊಬ್ಬ ನಾನು ಕಣಪ್ಪ ಸ್ನೇಹಿತ, ಅವನದೊಂದು ರೂಮ್ ಐತೆ, ಅಲ್ಲೇ ಉಳ್ಕೊಂಡಿರ್ತೀವಿ ಸಾಕು. ಒಂದು ರೂಮಲ್ಲಿ ಬೇಕಾದಟ ಆಯ್ತದೆ, ಇಬ್ರು ಇರ್ಬೋದು. ಸರಿ ಕಣಪ್ಪ, ಆಯಿತು. ಜೋಪಾನ ನೋಡಿ, ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿರಿ, ಒಂದೇ ರೂಮಾಗಿ ಇರ್ತೀರಿ ಅಂತೀರಾ. ನೋಡಿ ಮಾಡಿ ಸ್ವಲ್ಪ ಹುಷಾರಾಗಿರು. ಯಾಕೆ ಬೇಕು ನಿಂದು ದುಡ್ಡು ಕಾಸಿನ ವ್ಯವಹಾರ. ಜೋಪಾನ. ಹ್ಞೂ ಸರಿ ಆಯ್ತು ಕಂತ ಬಿಡಪ್ಪ. ಇಲ್ಲಿ ಹಂಗೇನು ಮನೆಗೆ ತರೋದಿಲ್ಲಕ್ಕಂತ ದುಡ್ಡು ಕಾಸು. ಅಲ್ಲಿಂದ ಹಂಗೆಯ ಅಲ್ಲಿಂದ ಹಂಗೆಯ ಬ್ಯಾಂಕಲ್ಲೇ ವ್ಯವಹಾರ ನಡೀತವೆ, ಮನೆಗೆ ತರೋದೇನಿಲ್ಲ. ತಲೆ ಕೆಡ್ಸ್ಕೊಬಿಡಕ್ಕಂತ ಬಿಡು. ಸರಿ ಕಣಪ್ಪ, ಹುಷಾರಿನ ಪುಟಿ. ನನಗೆ ಊಟ ತಗೊಬರಾಗವ ಅತ್ಲಾಗಿ ಊಟ ಮಾಡ್ತೀನಿ. ನಂಗೆ ಅತ್ಲಾಗ ಮನೆ ಕಂಡ್ರೆ ಸಾಕು ಅನ್ನಂಗಾಗಿ ಸುಸ್ತಾಯ್ತು ಇವತ್ತು. ಸರಿ ಕಣಪ್ಪ, ಆಯ್ತು ಕುತ್ಕೊಳ್ಳಿ. ಅತ್ಲಾಗೆ ಹಾಕೊಡ್ತೀನಿ ಎಲ್ರಿಗೂ ಆಗದೆ. ಒಂದು 2 ನಿಮಿಷ ತಡೆಯಪ್ಪ, ಸಾರ ಬಿಸಿ ಮಾಡಿಬಿಟ್ಟು ತಗೊಬರ್ತೀನಿ, ಕೂತಿರಿ. ನಮಸ್ತೆ ಸ್ನೇಹಿತರೆ, ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೈಪ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.